ಬಸವ ಸಂಸ್ಕೃತಿ ಅಭಿಯಾನದ ರಾಯಚೂರಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಪೂಜ್ಯರಿಗೂ ಮೊದಲು ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ವೇದಿಕೆ ಮೇಲಿರುವಂಥ ಎಲ್ಲ ಹಿರಿಯರೇ ಹಾಗೂ ರಾಯಚೂರಿನ ಎಲ್ಲ ಬಂಧುಗಳೇ, ನಿಮಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಶರಣು ಶರಣು. ನನ್ನ ಮಾತುಗಳ ಆರಂಭದಲ್ಲಿ ಒಬ್ಬ ವ್ಯಕ್ತಿಯನ್ನು ನೆನೆಯೋದು ತುಂಬ ಅಗತ್ಯ ಅನ್ನಿಸ್ತದೆ. ಅದು ನನ್ನ ಗುರುಗಳಾದ ಡಾಕ್ಟರ್ ಎಂ ಕಲಬುರ್ಗಿ ಅವರನ್ನು. ಅದು ಯಾಕೆ ನೆನಪಾಯಿತು ಅಂತಂದರೆ, ನಮಗೆಲ್ಲ ಈ ವಚನಗಳನ್ನು ಓದೋದು, ಬಸವಣ್ಣನ ಬಗ್ಗೆ, ಇತರ ಶರಣರ ಬಗ್ಗೆ ಮಾತಾಡೋದು, ಇದೆಲ್ಲದರ ಒಂದು ಬೀಜವನ್ನು ಬಿತ್ತಿದವರು ಡಾಕ್ಟರ್ ಎಂ ಕಲಬುರ್ಗಿ ಅವರು. ಅಂಥ ಕಲಬುರ್ಗಿ ಸರ್ ಅವರ ಗರಡಿಯಲ್ಲಿ ಓದಿದ ನಾವು ಇವತ್ತು ನನಗೆ ಭಾಳ ಸಂತೋಷ ಏನಂದರೆ, ನನಗಿಂತ 1 ವರ್ಷ ಜೂನಿಯರ್ ಆಗಿದ್ದ ನನ್ನ ತಮ್ಮನ ರೀತಿಯಲ್ಲಿರುವಂಥ ಶಿವಾನಂದ ಕೆಳಗಿನ ಮನೆಯವರು ರಾಯಚೂರು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ನಿಮ್ಮ ಊರಿಗೆ ಬಂದಿದ್ದಾರೆ, ಕಲಬುರ್ಗಿ ಸರ್ ಅವರ ಪರಂಪರೆಯನ್ನು ಮುಂದುವರಿಸೋದಕ್ಕೆ. ಅವರು ಇವತ್ತು ವೇದಿಕೆಯಲ್ಲಿರೋದು ನನಗೆ ನಿಜವಾಗಿ ಭಾಳ ಸಂತೋಷ ಅನ್ನಿಸ್ತಾ ಇದೆ. ಯಾಕೆ ಕಲಬುರ್ಗಿ ಸರ್ ನೆನಪು ಮಾಡ್ಕೋತೇನೆ ಅಂದರೆ, ಇಡೀ ಈ ಸಮಾಜದ ಬಗ್ಗೆ ಕಳಕಳಿಯನ್ನು ಇಟ್ಟುಕೊಂಡು ಅತ್ಯಂತ ಸತ್ಯನಿಷ್ಠೆಯ ಮಾತುಗಳನ್ನು ಹೇಳಿ ಸಮಾಜವನ್ನು ಬಡಿದೆಬ್ಬಿಸಬೇಕು, ಎಚ್ಚರಿಸಬೇಕು ಅನ್ನುವಂಥ ಒಂದು ಪಣ ತೊಟ್ಟು ಹೋರಾಟ ಮಾಡಿದಂಥ ಮನುಷ್ಯ. ಆತನನ್ನು ನಾವು ಉಳಿಸ್ಕೊಳ್ಳೋಕ್ಕಾಗಲಿಲ್ಲಲ್ಲ ಅನ್ನೋದೇ ಒಂದು ದೊಡ್ಡ ನೋವಿನ ಹಿನ್ನೆಲೆಯಲ್ಲಿ ಈ ಮಾತನ್ನು ಹೇಳ್ತಾ ಇದ್ದೇನೆ. ಆ ಗುರುಗಳಿಗೆ ನಾನು ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೇನೆ. ಬೆಳಗ್ಗೆ ನಾನು ಹೇಳಿದೆ, 12ನೇ ಶತಮಾನದಲ್ಲಿ ಅನುಭವ ಮಂಟಪ ಕಲ್ಯಾಣದಲ್ಲಿ ಸ್ಥಾಪಿತ ಆಗಿತ್ತು. ಆಗಿನ ಸಂಪರ್ಕ ಸಾಧನಗಳು, ಮಾಧ್ಯಮಗಳು ಇರಲಾರದ ಕಾರಣಕ್ಕೆ ಅದು ಒಂದು ಕಡೆ ಮಾತ್ರ ಇತ್ತು. ಆದರೆ 21ನೇ ಶತಮಾನದ ಈ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದವರು ಈ ಅನುಭವ ಮಂಟಪವನ್ನು, ಇದನ್ನು ಜಂಗಮ ಅನುಭವ ಮಂಟಪವನ್ನಾಗಿ ಮಾಡಿ ಅದನ್ನು ಇಡೀ ನಾಡಿನ ತುಂಬ ಒಯ್ತಾ ಇದ್ದಾರಲ್ಲ. ಇಟ್ಸ್ ಅ ರಿಯಲ್ ಫ್ಲೆಕ್ಸಿಬಲ್ ಅಷ್ಟೇ ಅಲ್ಲ, ಇಟ್ಸ್ ಅ ಮೂವಿಂಗ್ ಅನುಭವ ಮಂಟಪ ಅಂತ ಅನ್ನೋದನ್ನು ನಾ ಅರ್ಥದಲ್ಲಿ ಹೇಳ್ತೇನೆ. ಇದರಿಂದ ಆಗೋ ಲಾಭ ಏನಂತ ಬೆಳಗ್ಗೆ ನಿಮಗೆಲ್ಲ ಗೊತ್ತಿದೆ. ದಯವಿಟ್ಟು ಇದು ತುಂಬ ಗಂಭೀರವಾದ ವಿಚಾರಗಳನ್ನು ಚರ್ಚೆ ಮಾಡುವಂಥ ಸಭೆ ಇರೋದರಿಂದ ದಯವಿಟ್ಟು ಮಾತಾಡದೇ ಇದ್ದರೆ ಒಳ್ಳೆಯದು. ಇಲ್ಲಿ ಬಂದವರೆಲ್ಲರೂ ಉನ್ನತ ಮಟ್ಟದ ಚಿಂತಕರು ಇರೋದರಿಂದ ಅವರ ವಿಚಾರಧಾರೆಗಳು ಇವತ್ತು ನಾಡಿಗೆ ತುಂಬ ಅಗತ್ಯ ಇರುವುದರಿಂದ ನಾವೆಲ್ಲ ಪ್ರೀತಿಯಿಂದ ಕೇಳೋಣ. ಏನನ್ನು ಅಳವಡಿಸಲಿಕ್ಕೆ ಸಾಧ್ಯ ಇದೆ ನಮ್ಮ ಬದುಕಿನಲ್ಲಿ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳೋಣ ಅಂತ ನಾನು ಹೇಳ್ತೇನೆ. ಇಂಥ ಒಂದು ಅಭಿಯಾನದಲ್ಲಿ ನನಗೆ ಇವತ್ತು ಮಾತಾಡಬೇಕಿರುವ ವಿಷಯ ಶರಣರ ರಾಜಕೀಯ ಪರಿಕಲ್ಪನೆ ಅನ್ನೋ ವಿಷಯ ಕುರಿತು. ಇದೇನು ಒಣ ವಿಷಯ ಅಂಥೇಳಿ ಅನ್ನಿಸ್ಬೋದು ನಿಮಗಷ್ಟೇ ಅಲ್ಲ, ನನ್ನನ್ನು ಆಮಂತ್ರಿಸಲಿಕ್ಕೆ ಫೋನ್ ಮಾಡಿದ ಈ ಸಂಘಟಕರಲ್ಲಿ ಒಬ್ಬಾದ ರುದ್ರಪ್ಪನವರು, ಏನು ಸರ್ ಇಲ್ಲಿಯೂ ರಾಜಕೀಯದ ಬಗ್ಗೆ ಮಾತಾಡೋದಾ ಅಂಥೇಳಿ ಒಂದು ವಿಚಿತ್ರವಾದ ಸಂದೇಹವನ್ನು ಇಟ್ಟರು. ಇದನ್ನು ದಯವಿಟ್ಟು ಕೇಳಿ. ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂದರೆ, ಹೌದು, ಅವರ ದೃಷ್ಟಿಯಲ್ಲಿ ರಾಜಕೀಯ ಗಬ್ಬೆಡ್ದು ಹೋಗಿದೆ, ಹೊಲಸಾಗಿದೆ, ಸುಧಾರಿಸಲಿಕ್ಕೆ ಸಾಧ್ಯ ಆಗಲಾರದಷ್ಟು ಕೆಟ್ಟು ಹೋಗಿದೆ ಅನ್ನುವ ಮನೋಭಾವ ನಮ್ಮಲ್ಲಿ ಇರೋದರಿಂದ ಇಲ್ಲೂ ರಾಜಕೀಯದ ಬಗ್ಗೆ ಮಾತಾಡೋದು ಅನ್ನೋದು ಅವ್ರಿಗೆ ಸಂದೇಹ ಬಂದದ್ದು ನಿಜ. ನಾನು ಅವ್ರಿಗೆ ಹೇಳಿದೆ, ನೀವು ಆ ಸಭೆಯಲ್ಲಿ ಇರ್ತಿರಲ್ಲ, ನಾನು ಬಂದು ಮಾತಾಡ್ತೇನೆ, ಅವಾಗ ನಿಮ್ಗೆ ಅರ್ಥ ಆಗತ್ತೆ ಅಂತ ಹೇಳ್ತಾನೆ. ಇದು ಈ ಭ್ರಷ್ಟ ರಾಜಕೀಯ ಅಲ್ಲ, ಬಸವಣ್ಣನವರು ಕಂಡ ರಾಜಕೀಯ ಪರಿಕಲ್ಪನೆ ಏನು, ಶರಣರು ಕಂಡ ರಾಜಕೀಯ ಪರಿಕಲ್ಪನೆ ಏನು ಅಂತ. ಇದನ್ನು ನಾವು ಯೋಚನೆ ಮಾಡಿದಾಗ ಅನ್ನಿಸ್ತದೆ, ಇವತ್ತಿನ ಭ್ರಷ್ಟ ರಾಜಕೀಯದ ಎಲ್ಲ ಕೊಳೆಯನ್ನು ತೊಳೆಯುವಂಥ ಔಷಧಿಗಳನ್ನು ಬಸವಣ್ಣನವರು ಮತ್ತು ಇತರ ಶರಣರು ತಮ್ಮ ವಚನಗಳ ಮೂಲಕ ಕಟ್ಟಿಕೊಡ್ತಾರೆ. ರಾಜಕೀಯ ಯಾಕೆ ಭ್ರಷ್ಟ ಆಗಿದೆ ಅನ್ನೋದಕ್ಕೆ ನಾವು ಉದಾಹರಣೆಗಳನ್ನು ಬೇಕಾದಷ್ಟು ಕೊಡ್ಬೋದು. ಮೊನ್ನೆ ಒಂದು ಕೊಲೆ ಆಯಿತು ಇಲ್ಲೇ ಬಿಜಾಪುರ ಜಿಲ್ಲೆಯಲ್ಲಿ ರಾಜಕೀಯ ಕಾರಣಕ್ಕಾಗಿ. 1 ತಿಂಗಳ ಹಿಂದೆ ಕೊಪ್ಪಳದಲ್ಲಿ ಒಬ್ಬ ಪಿಯೂನನ ಮನೆಯಲ್ಲಿ ಒಂದು 100 ಕೋಟಿ ರೂಪಾಯಿ ಸಿಕ್ತು ಭ್ರಷ್ಟಾಚಾರದ ಕಾರಣದಿಂದಾಗಿ. ಮಹಿಳೆಯರ ಮೇಲೆ ಅತ್ಯಾಚಾರ, ದಲಿತರ ಮೇಲೆ ದೌರ್ಜನ್ಯ, ದೇವಾಲಯ ಪ್ರವೇಶ ಮಾಡೋಂಗಿಲ್ಲ, ಕ್ಷೌರಿಕರ ಅಂಗಡಿಗೆ ಹೋಗೋಂಗಿಲ್ಲ. ಇವೆಲ್ಲ ಯಾಕೆ ನಡೀತಾ ಇದ್ದಾವಂದರೆ, ಒಂದು ನಿಜವಾದ ರಾಜಕೀಯ ಪ್ರಜ್ಞೆ ಮತ್ತು ಸಾಮಾಜಿಕ ಬದ್ಧತೆ ಇರಲಾರದ ಕಾರಣಕ್ಕಾಗಿ. ಈ ನೆಲೆಯಲ್ಲಿ ನಾವು ವಚನಕಾರರ ರಾಜಕೀಯ ಪರಿಕಲ್ಪನೆ ಏನು ಅನ್ನೋದನ್ನು ಗುರುತಿಸಬೇಕು. ಆ ಗುರುತಿಸುವಿಕೆಯ ಹಿನ್ನೆಲೆಯಲ್ಲಿ ನಾನು ಒಂದು 15-20 ನಿಮಿಷಗಳವರೆಗೆ ಶರಣರ ರಾಜಕೀಯ ಪರಿಕಲ್ಪನೆ ಏನು, ಆ ಪರಿಕಲ್ಪನೆ ಇವತ್ತಿನ ಭ್ರಷ್ಟ, ದುಷ್ಟ, ಕನಿಷ್ಠ ರಾಜಕೀಯಕ್ಕೆ ಹೇಗೆ ಪಾಠ ಆಗ್ತದೆ ಅನ್ನೋದನ್ನು ಮುಖ್ಯವಾಗಿ ಹೇಳೋದಕ್ಕೆ ನಾನಿಲ್ಲಿ ನಿಂತಿದ್ದೇನೆ. ನಮ್ಮ
ಸಂವಿಧಾನವನ್ನು ಕಲ್ಪಿಸಿಕೊಟ್ಟ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆ ಒಂದು ತ್ಯಾಗವನ್ನು ನಾವು ನೆನೆಬೇಕು. ನಮ್ಮ ಸಂವಿಧಾನದ ಪೀಠಿಕೆಯಲ್ಲಿ ಭಾಳ ಮುಖ್ಯವಾಗಿ 4 ಅತ್ಯಂತ ಮಹತ್ವದ ಸಿದ್ಧಾಂತಗಳು, ತತ್ವಗಳಿದ್ದಾವೆ. ಅವು ಲಿಬರ್ಟಿ, ಇಕ್ವಾಲಿಟಿ, ಫ್ರ್ಯಾಟರ್ನಿಟಿ ಆ್ಯಂಡ್ ಜಸ್ಟಿಸ್ ಅನ್ನುವಂಥವು. ಸ್ವಾತಂತ್ರ್ಯ, ಸಮಾನತೆ, ಸಹೋದರತೆ ಮತ್ತು ನ್ಯಾಯ ಅನ್ನೋದು. ಈ 4 ಪರಿಕಲ್ಪನೆಗಳೇನದಾವಲ್ಲ, ಇವತ್ತು ನಾವು ಸಂವಿಧಾನದಲ್ಲಿ ಅಳವಡಿಸಿಕೊಂಡಿರುವಂಥ ಪರಿಕಲ್ಪನೆಗಳು. ಆದರೆ ಬಸವಣ್ಣನವರು ಈ 4 ಪರಿಕಲ್ಪನೆಗಳನ್ನು ಕ್ರಿಯಾತ್ಮಕವಾಗಿ ಆಚರಿಸಿ ಯಾವುದೋ ಒಂದು ಮೂಲಭೂತವಾದ ವರ್ಣಾಶ್ರಮ ಧರ್ಮದ ಹಿಡಿತದಲ್ಲಿದ್ದಂಥ ಸಮಾಜವನ್ನು ಸ್ವಾತಂತ್ರ್ಯಗೊಳಿಸಿದರು. ಸಮಾನತೆ ಎಷ್ಟು ವರ್ಗ, ವರ್ಣ, ಲಿಂಗ ಭೇದಗಳಿರಲಾರದ ಸಮಾಜವನ್ನು ಕಟ್ಟಿಕೊಟ್ಟರು. ನ್ಯಾಯವನ್ನು ಒದಗಿಸಿಕೊಟ್ಟರು, ಸಹೋದರತೆಯನ್ನು ತಂದರು. ಈ ಎಲ್ಲ ಪರಿಕಲ್ಪನೆಗಳು ಇವು ರಾಜಕೀಯ ಪರಿಕಲ್ಪನೆಗಳು. ನಾವು ವಚನಗಳನ್ನು ಇಲ್ಲಿವರೆಗೆ ಬರೀ ಮಠಗಳಲ್ಲಿ ಓದೋದು, ವಿಶ್ವವಿದ್ಯಾಲಯಗಳಲ್ಲಿ ಓದೋದು, ಕಾಲೇಜುಗಳಲ್ಲಿ ಓದೋದು, ಸಾಹಿತ್ಯಿಕವಾಗಿ ಛಂದಸ್ಸಿನ ದೃಷ್ಟಿಯಲ್ಲಿ, ಅನುಭವದ ದೃಷ್ಟಿಯಲ್ಲಿ ಇಷ್ಟಕ್ಕೆ ಸೀಮಿತಗೊಳಿಸಿ ವಚನಗಳು ಕಟ್ಟಿಕೊಡುವಂತಹ ಜೀವನ ಮೌಲ್ಯಗಳು, ಯಾವ್ಯಾವ ಜೀವನ ಮೌಲ್ಯಗಳು, ಸಾಮಾಜಿಕ ಮೌಲ್ಯಗಳು, ಆರ್ಥಿಕ ಮೌಲ್ಯಗಳು, ರಾಜಕೀಯ ಮೌಲ್ಯಗಳು, ಏನು ಬೇಕು ಅದೆಲ್ಲ ಬರುತ್ತೆ. ವಚನ ಸಾಹಿತ್ಯದಲ್ಲಿ ಏನಿಲ್ಲ ಅಂತ ಪ್ರಶ್ನೆ ಕೇಳಿದರೆ ಜಗತ್ತಿನ ಎಲ್ಲ ಸಮಸ್ಯೆಗಳಿಗೆ ಉತ್ತರ ಕೊಡುವ ಎಲ್ಲ ಮೌಲ್ಯಗಳು ವಚನಗಳಲ್ಲಿ ಇದಾವೆ ಅನ್ನೋದನ್ನು ನಾವು ಗಮನಿಸಬೇಕು. ಇಂಥ ಹಿನ್ನೆಲೆಯಲ್ಲಿ ನೇರವಾಗಿ ನಾನು ಶರಣರ ರಾಜಕೀಯ ಪರಿಕಲ್ಪನೆಗಳು ಏನು ಅನ್ನೋದನ್ನು ನೇರವಾಗಿ ಅವರ ವಚನಗಳನ್ನು ಇಟ್ಕೊಂಡು ಹೇಳ್ತೇನೆ. ಇತರ ವಿಷಯಗಳ ಬಗ್ಗೆ ಚರ್ಚೆ ಇಲ್ಲಿ ಅನಗತ್ಯ ಅಂತ ನಾನು ಯೋಚನೆ ಮಾಡಿದ್ದೇನೆ. ಈ ರಾಜಕೀಯ ಅಂದ ಕೂಡಲೇ ಬಹಳ ಜನ ಒಂದು ವಿಚಿತ್ರವಾದ ಇದು, ರಾಜಕಾರಣ ಮಾಡೋರೆಲ್ಲ ಕೆಟ್ಟು ಹೋಗ್ಯಾರ ಅಂತ ನಾವು ಹೇಳ್ತೇವೆ. ರಾಜಕಾರಣ ಮಾಡೋರೆಲ್ಲ ಕೆಟ್ಟು ಹೋಗ್ಯಾರ ಅಂತ. ರಾಜಕೀಯದಲ್ಲಿರೋರು ಜನ ಎಲ್ಲ ಗಬ್ಬೆದ್ದು ಹೋಗ್ಯಾರಿ, ಜನ ಕೆಟ್ಟು ಹೋಗ್ಯಾರ ಅಂತ ಹೇಳ್ತಾರೆ. ಇವರು ಅವ್ರನ್ನ ಕೆಡಿಸ್ಯಾರೋ, ಅವ್ರು ಇವ್ರನ್ನ ಕೆಡಿಸ್ಯಾರೋ ಅನ್ನೋದು ಯಾರಿಗೆ ಪೂರಕ ಆಗ್ಯಾರ ಅನ್ನೋದು ನಾವು ಹೇಳೋಕ್ಕಾಗೋದಿಲ್ಲ. ಭ್ರಷ್ಟ ಚುನಾವಣಾ ವ್ಯವಸ್ಥೆಯ ಮೂಲಕ ಆರಿಸಿ ಹೋಗುವ ಒಬ್ಬ ಭ್ರಷ್ಟ ರಾಜಕಾರಣಿ ತನ್ನ ಉದ್ಯಮವನ್ನು ವಿಸ್ತರಿಸಿಕೊಳ್ಳೋದಕ್ಕೆ ಆತ ಭ್ರಷ್ಟಾಚಾರಕ್ಕೆ ಹಿಡಿತಾನೆ. ಇದು ಕೊಡುಕೊಳ್ಳುವಿಕೆಯ ಮೂಲಕ. ಹೀಗೆ ಒಬ್ಬರು ಕೆಟ್ಟು ಇನ್ನೊಬ್ಬರನ್ನ ಕೆಡಿಸೋದಿದೆಯಲ್ಲ, ಈ ಕೊಡುಕೊಳ್ಳುವಿಕೆಯ ವ್ಯವಹಾರದ ಮೂಲಕವೇ ಸಮಸ್ತ ರಾಜಕೀಯ ವ್ಯವಸ್ಥೆ ಭ್ರಷ್ಟವಾಗಿ ಅದರ ಪರಿಣಾಮ ಸಮಾಜದ ಮೇಲೆ ಆಗಿ ಇಡೀ ವ್ಯವಸ್ಥೆಯೇ ನಾವು ಇವತ್ತು ರಾಜಕೀಯ ಅಂದರೆ ಕೆಟ್ಟದ್ದು ಅನ್ನೋ ರೀತಿಯ ಬರಬೇಕಾಗಿಬಿಟ್ಟಿದೆ. ತಮಗೆಲ್ಲ ಗೊತ್ತಿದೆ, ಮೋಳಿಗೆ ಮಾರಯ್ಯ ಅನ್ನೋ ಒಬ್ಬ ವಚನಕಾರ. ಮೋಳಿಗೆ ಮಾರಯ್ಯ ಕಾಶ್ಮೀರದ ದೊರೆ. ತನ್ನ ದೊರೆತನವನ್ನು ತ್ಯಾಗ ಮಾಡಿ ಬಸವಣ್ಣನವರ ಈ ಕ್ರಾಂತಿಯ ಒಂದು ಕಾವನ್ನು ನೋಡಿ ತನ್ನ ಹೆಂಡತಿಯೊಂದಿಗೆ ಆ ಇಡೀ ರಾಜ್ಯವನ್ನು ತ್ಯಾಗ ಮಾಡಿ ಕಲ್ಯಾಣಕ್ಕೆ ಬರ್ತಾನೆ. ಕಲ್ಯಾಣಕ್ಕೆ ಬಂದು ಕಟ್ಟಿಗೆಯನ್ನು ಕಟ್ಕೊಂಡ್ಬಂದು ಮಾರಿ ಬದುಕನ್ನು ಸಾಗಿಸುವ ಕಾಯಕ ಜೀವಿ ಆಗ್ತಾನೆ. ರಾಜಕೀಯ ವ್ಯಕ್ತಿ ಅನುಭವಿಕಕ್ಕೆ ಪರಿವರ್ತನೆ ಹೊಂದ್ತಾನೆ. ನೋಡಿ, ರಾಜಕೀಯ ಈ ರೀತಿಯ ಬದಲಾವಣೆ ಆಗಬೇಕಾಗಿದೆ. ರಾಜಕೀಯಕ್ಕೆ ಅನುಭವದ ಪ್ರಜ್ಞೆ ಬರಲಿಲ್ಲ ಅಂದರೆ ಅದು ಒಣ ಕಟ್ಟಿಗೆ ಇದ್ದ ಹಾಗೆ, ಅದಕ್ಕೆ ಅರ್ಥನೇ ಇಲ್ಲ. ಆತ ಒಂದು ವಚನವನ್ನು ಬರೀತಾನೆ. ಇದು ಇವತ್ತಿನ ರಾಜಕಾರಣಿ ಮತ್ತು ನಮ್ಮ ಸಮಾಜದ ಜನರಿಗೆ ಅನ್ವಯಿಸುವಂಥದ್ದು. ಆತ ಹೇಳುವ ಮಾತು ಇಷ್ಟು ಅದ್ಭುತವಾಗಿದೆ. ಆಳಿನಪಮಾನ ಆಳ್ದಂಗೆಂದಲ್ಲಿ. ಆಳಿನಪಮಾನ ಪ್ರಜೆಗಳ ಅಪಮಾನ, ರಾಜನ ಅಪಮಾನ. ಆಳ್ದನ ಅಪಮಾನ ಆಳಿಂಗೆ ಬಂದಲ್ಲಿ, ರಾಜಕೀಯದಲ್ಲಿರುವವನ ಅಪಮಾನ ಪ್ರಜೆಗಳಿಗೆ ಬಂದಲ್ಲಿ, ಉಭಯದ ನೋವು ಒಂದೆಂದು ತಿಳಿದಲ್ಲಿ. ನೋಡಿ, ನಾನು ಆಗಲೇ ಹೇಳಿದ್ನಲ್ಲ, ಇವ್ರನ್ನ ಅವ್ರು ಕೆಡಿಸ್ಯಾರೋ ಅವ್ರು ಇವ್ರನ್ನ ಕೆಡಿಸ್ಯಾರೋ ಅನ್ನೋದು ಮುಖ್ಯ ಅಲ್ಲ. ಕೆಟ್ಟು ಹೋಗಿದೆಯಲ್ಲ, ಇವೆರಡೂ ಉಭಯದ ನೋವೇನಿದೆಯಲ್ಲ ಇದು ಒಂದೇ. ಇದು ಅಂದರೆ ಇಡೀ ಸಮಾಜವನ್ನು ಭ್ರಷ್ಟಗೊಳಿಸೋದು, ದುಷ್ಟಗೊಳಿಸೋದು. ಇಲ್ಲಿ ಇದನ್ನು ಚರ್ಚೆ ಮಾಡ್ಕೊತ ಕುಡ್ರೋದು ಯಾಕೆ ಅಂತ ಕೇಳ್ತಾನೆ ಮೋಳಿಗೆ ಮಾರಯ್ಯ. ಆತ ಕೊನೆಗೆ ಹೇಳೋದು, ತನ್ನ ಮನೆ ಬೇವಲ್ಲಿ ಕೆಡಹಿ ಕಿತ್ತಡೆ ಕೇಡೆ ಅಂತ. ಇದೆಲ್ಲದರಿಂದ ಈ ಇಡೀ ಮನೆ ಸುಟ್ಟು ಹೋಗ್ತಾ ಇರುವಾಗ ಅದನ್ನು ಕೆಡವಿ ಕಿತ್ತು ಒಗೆದು ಒಂದು ಹೊಸ ವ್ಯವಸ್ಥೆಯನ್ನು ತರಬೇಕು ಅನ್ನೋದನ್ನು ಮೋಳಿಗೆ ಮಾರಯ್ಯನವರು ಹೇಳ್ತಾರೆ. ಎಂಥ ಅದ್ಭುತವಾದ ರಾಜಕೀಯ ಪರಿಕಲ್ಪನೆ. ಈ ವಚನಗಳನ್ನು ನಾವು ಓದೇ ಇಲ್ಲ ಇನ್ನುವರೆಗೆ. ಶರಣರು ಕಟ್ಟಿಕೊಡುವ ರಾಜಕೀಯ ಪರಿಕಲ್ಪನೆ ಇಂಥದ್ದು. ನೀನು ಭ್ರಷ್ಟ, ನೀನು ದುಷ್ಟ, ನಾನು ಭ್ರಷ್ಟ, ನೀನು ದುಷ್ಟ ಅಂತ ಪರಸ್ಪರ ಆರೋಪ ಪ್ರತ್ಯಾರೋಪಗಳನ್ನು ಮಾಡಿಕೊಳ್ಳುವ ಬದಲಾಗಿ ಈ ಒಟ್ಟಾರೆ ವ್ಯವಸ್ಥೆಯ ಭ್ರಷ್ಟತನವನ್ನು ಪೂರ್ತಿ ಕೆಡವಿ ಹಾಕಿ, ನೋಡಿ ಆ ವಚನದ ಮಾತು, ತನ್ನ ಮನೆ ಬೇವಲ್ಲಿ ಸುಟ್ಟು ಹೋಗ್ತಾ ಇದೆ. ಇದು ಬೇವಲ್ಲಿ ಕೆಡಹಿ ಕಿತ್ತಡೆ ಕೇಡೆ. ಇದನ್ನು ಕೆಡವಿ ಕಿತ್ತು ಒಗೆದುಬಿಟ್ರೆ ಮುಗೀತೆ. ಅದೇನಾದ್ರು ಅಪಾಯನ? ಅದು ಅಪಾಯ ಅಲ್ಲ. ಮೋಳಿಗೆ ಮಾರಯ್ಯ ಕಟ್ಟಿಕೊಡುವಂಥ ವಚನ. ಒಬ್ಬ ಕಾಯಕ ಜೀವಿ ವಚನಕಾರ,
ರಾಜನಾಗಿದ್ದವ ಕಟ್ಟಿಕೊಡು, ರಾಜಪ್ರಭುತ್ವವನ್ನು ನೋಡಿದವನು, ರಾಜಪ್ರಭುತ್ವದ ಹಿನ್ನೆಲೆಯಲ್ಲಿ ಪ್ರಜೆಗಳನ್ನು ನೋಡಿದವನು. ಪ್ರಜೆ ಮತ್ತು ಪ್ರಭು ಕೂಡಿ ಇಡೀ ವ್ಯವಸ್ಥೆಯನ್ನು ಹಾಳು ಮಾಡುವಾಗ ಇಬ್ಬರ ಕೆಲಸ ಏನು ಅನ್ನೋದನ್ನು ತಿಳಿಸಿಕೊಡುವಂಥದ್ದು. ಇಬ್ಬರೂ ಭ್ರಷ್ಟರಾಗೋದು ಬೇಡ, ಈ ಭ್ರಷ್ಟ ವ್ಯವಸ್ಥೆಯನ್ನು ನಾವು ಇಬ್ಬರು ಕುತ್ಕೊಂಡು ಮಾತಾಡಿ ಇದನ್ನು ಕಿತ್ತೋಗಿವನ ಅಂತ. ಇದು ಶರಣರ ರಾಜಕೀಯ ಪರಿಕಲ್ಪನೆ. ಇದು ಬೇಡವ ನಮಗೆ? ನಾವು ಚುನಾವಣೆ ಬಂದ ಕೂಡಲೇ, ಒಂದು ಚುನಾವಣೆ ಬಹುಶಃ ಈಗ 1000 ಕೋಟಿಗಳನ್ನು ದಾಟಿದೆ, ಅದನ್ನು ನಾವು ಯಾರೂ ಹೇಳಬೇಕಾಗಿಲ್ಲ, ಅದು ವ್ಯವಸ್ಥೆ ಹಾಗಾಗಿಬಿಟ್ಟಿದೆ. ಇಷ್ಟು ಖರ್ಚು ಮಾಡಿ ಹೋಗೋರು ಸಹಜವಾಗಿ ಅದನ್ನು ಗಳಿಸೋದಕ್ಕೆ ನಿಲ್ತಾರೆ. ವ್ಯವಸ್ಥೆ ಕೆಟ್ಟಿದೆ ಅಂತ ಹೇಳ್ತೇವೆ, ವ್ಯವಸ್ಥೆಯನ್ನು ಕೆಡಿಸಿದವರು ನಾವು ಅನ್ನೋದನ್ನು ಮೋಳಿಗೆ ಮಾರ ಹೇಳ್ತಾರೆ. ಈ ವ್ಯವಸ್ಥೆಯನ್ನು ಕೆಡಿಸಿದ ಎಲ್ಲರೂ ಅದರ ಸುಧಾರಣೆಗಾಗಿ ನಿಲ್ಲಬೇಕು ಅಂತ. ಇನ್ನು ನೇರವಾಗಿ ಬಸವಣ್ಣನವರ ರಾಜಕೀಯ ಪರಿಕಲ್ಪನೆ ಇವತ್ತಿನ ಯಾವ ರಾಜಕೀಯ ಸಿದ್ಧಾಂತಗಳನ್ನು ಮೀರಿಸುವಂಥ ಅದ್ಭುತವಾದ ರೀತಿಯಲ್ಲಿ ಒಂದು 4-5 ಕಾನ್ಸೆಪ್ಟ್ಗಳನ್ನು ಕೊಡ್ತಾರೆ. ನಾವು ವಚನಗಳನ್ನು ಸಾಕಷ್ಟು ಓದಿದ್ರು ಈ ರಾಜಕೀಯ ಪರಿಕಲ್ಪನೆಗಳ ಬಗ್ಗೆ ನಾವು ಇಲ್ಲಿವರೆಗೆ ಚರ್ಚೆ ಮಾಡೇ ಇಲ್ಲ ಅನ್ನೋದು ನೋವಿಂದು. ಈ ಇಡೀ ಅಭಿಯಾನದ ಉದ್ದಕ್ಕೂ ವಚನಗಳ ಬಗ್ಗೆ ಬೇರೆ ಬೇರೆ ರೀತಿಯ ಅಧ್ಯಯನ ಇದೆ, ಆದರೆ ರಾಜಕೀಯ ವಿಷಯವನ್ನು ಕುರಿತು ನಾವು ಮಾತಾಡಬೇಕಾದ ಅಗತ್ಯ ಎಷ್ಟಿದೆ ಅನ್ನೋದನ್ನು ಈ ವಚನಗಳನ್ನು ಓದಿದಾಗ ಗೊತ್ತಾಗುತ್ತೆ. ಬಸವಣ್ಣನವರು ನಿಮಗೆ ಅಚ್ಚರಿ ಅನ್ನಿಸ್ಬೋದು, ವರ್ತಮಾನದ ಪ್ರಜಾಪ್ರಭುತ್ವದ ರಾಜಕೀಯಕ್ಕೆ ಸಂಬಂಧಿಸಿದ 3 ವಿಶೇಷವಾದ ಶಬ್ದಗಳನ್ನು ಬಳಸ್ತಾರೆ. ಎಷ್ಟು ಜನರಿಗೆ ಗೊತ್ತಿದೆಯೋ ಗೊತ್ತಿಲ್ಲ. ಬಸವಣ್ಣವರು ಬಳಸಿದ ಆ 3 ಶಬ್ದಗಳನ್ನು ಮೊದಲು ಹೇಳಿ ಅವುಗಳನ್ನು ಯಾವ ವಚನಗಳಲ್ಲಿ ಯಾಕೆ ಬಳಸ್ತಾರೆ, ಪರಿಣಾಮ ಏನು, ಕಾರಣ ಏನು ಅನ್ನೋದನ್ನು ಸ್ಪಷ್ಟಪಡಿಸ್ತಾರೆ. ಬಸವಣ್ಣ ಬಳಸುವ ಮೊದಲನೆಯ ರಾಜಕೀಯ ಪರಿಕಲ್ಪನೆಯ ಶಬ್ದ ರಾಜ ಬೀದಿ ಅಂತ ಒಂದು ಶಬ್ದ ಬಳಸ್ತಾರೆ. ರಾಜ ಬೀದಿ ಅದೊಂದು ಪೊಲಿಟಿಕಲ್ ವೇ, ಡೆಮೋಕ್ರೆಟಿಕ್ ವೇ ಅಂತ ಕರೆದ್ರೂ ಪರವಾಗಿಲ್ಲ. ಎರಡನೇದು ರಾಜ ತೇಜ ಅಂತ ಬಳಸ್ತಾರೆ. ರಾಜ ಬೀದಿ, ರಾಜ ತೇಜ. ಮೂರನೇದ್ದು ಭಾಳ ಅದ್ಭುತವಾದದ್ದು ಭಕ್ತಿ ಪಕ್ಷ ಅಂತ ಹೇಳ್ತಾರೆ. ನಾವು ಕಾಂಗ್ರೆಸ್ ಪಕ್ಷ, BJP ಪಕ್ಷ, JDS ಪಕ್ಷ ಅಂತ ಹೇಳ್ತೇವೆ. ಬಸವಣ್ಣ ಹೇಳೋದು ಭಕ್ತಿ ಪಕ್ಷ ಅಂತ ಹೇಳ್ತಾರೆ. ಇವು 3 ಇದಾವಲ್ಲ, ಇವು ನಿಜವಾಗಿ ಇವತ್ತಿನ ರಾಜಕಾರಣಿಗಳಿಗೆ ದೀಕ್ಷೆ ಕೊಡಬೇಕಾಗಿತ್ತು. ಅದನ್ನು ನಾನು ವಚನಗಳನ್ನು ವಿಶ್ಲೇಷಣೆ ಮಾಡ್ತಾ ಹೇಳಿದ ನಿಮ್ಗೆ ಅರ್ಥ ಆಗುತ್ತೆ. ಎಲ್ಲಿ ಬಸವಣ್ಣ ರಾಜ ಬೀದಿ ಅನ್ನೋ ಶಬ್ದ ಬಳಸ್ತಾನೆ ನೋಡಿ. ವಚನವನ್ನು ನಾನು ಮೊದಲು ನಿಮಗೆ ಹೇಳ್ತೇನೆ. ಭೂತಿಕನ ಸೀರೆಯ ಸಾತ್ವಿಕ ನೆರೆ ಉಟ್ಟಡೆ, ಭಾಳ ಸರಳ ವಚನ. ಭೂತಿಕನ ಸೀರೆಯ ಸಾತ್ವಿಕ ನೆರೆ ಉಟ್ಟಡೆ, ಭೂತಿಕ ಸಾತ್ವಿಕನಾದ, ಸಾತ್ವಿಕ ಭೂತಿಕನಾದ. ಈ ಮಾತು ಬಿದ್ದುದು ನೋಡ ರಾಜಬೀದಿಯಲ್ಲಿ, ಈ ಮಾತು ಬಿದ್ದುದು ನೋಡ ರಾಜಬೀದಿಯಲ್ಲಿ. ಅಯ್ಯ ಭೂತ ಕೆಣಕಿದಡಿಲ್ಲ, ಮಾತ ಮುಚ್ಚಿದಡಿಲ್ಲ, ಓತು ಕೂಡುವ ಅನ್ನುವ ಕೂಡಲ ಸಂಗಮ ದೇವತಾಬಲ್ಲ. ಅದ್ಭುತವಾದ ಪ್ರಜಾಪ್ರಭುತ್ವದ ಪರಿಕಲ್ಪನೆಯನ್ನೇ ಕಟ್ಟಿಕೊಡುವಂತಹ ವಚನ. ನಾವು ಇದನ್ನು ಇನ್ನೂವರೆಗೆ ಯಾರೂ ಹೆಚ್ಚು ಗಮನಿಸಿಲ್ಲ. ಎಷ್ಟು ಸತ್ಯವನ್ನು ಹೇಳ್ತಾನೆ. ಈ ವಚನದ ಒಳಗೆ ಹೋಗುವ ಮುಂದೆ ನಾನು ಇನ್ನೊಂದು ಸಂದರ್ಭವನ್ನು ಹೇಳಬೇಕು. ನಮ್ಮ ರಾಜಕೀಯ ನಾಯಕರು, ಐ ಆಮ್ ವೆರಿ ಸಾರಿ, ಯಾರಾದರೂ ಇದ್ದರೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಒಂದು ಪಕ್ಷದಲ್ಲಿ ಯಾವ ಅವಕಾಶಗಳು ಸಿಗಲಿಲ್ಲ ಅಂದ್ಕೊಳ್ಳಿ ಇನ್ನೊಂದು ಪಕ್ಷಕ್ಕೆ ಜಂಪ್ ಆಗ್ತಾರೆ, ಪಕ್ಷಾಂತರ. ಇದು ರಾಜಕೀಯದಲ್ಲಿ ನಡೆಯುವಂಥ ಸಹಜ ವಿದ್ಯಮಾನ. ಈ ಥರದ ಪಕ್ಷಾಂತರ ಒಂದು ಅವಕಾಶಕ್ಕಾಗಿ. ಇನ್ನೊಂದು ವಿಚಿತ್ರ ಇದೆ, ತಮಗೆಲ್ಲ ಗೊತ್ತಿದೆ, ಕೆಲವು ರಾಜಕಾರಣಿಗಳು ಸಾವಿರಾರು ಕೋಟಿ ಆಸ್ತಿ ಮಾಡಿ ಇಟ್ಕೊಂಡಿರ್ತಾರಲ್ಲ, ಆಳುವ ಪಕ್ಷ ಒಂದು ಸಂದೇಶ ಕಳಿಸ್ತದೆ, ಇವತ್ತು ರಾತ್ರಿ ನಿನ್ನ ಮನೆಗೆ ರೇಡಿಗೆ ಬರ್ತೇವೆ ಅಂದ್ಕೊಳ್ಳೇ ನಾಳೆ ಆ ಮನುಷ್ಯ ಆ ಪಕ್ಷಕ್ಕೆ ಜಂಪ್ ಆಗಿ ಅಲ್ಲಿ ಅವಕಾಶ ಗಿಟ್ಟಿಸ್ತಾರೆ. ಇದು ಸಹಜವಾಗಿ ನಡೆದಿದೆ, ಇತ್ತೀಚೆಗೆ ಕೂಡ ನಡೆದಿದ್ದನ್ನು ನಾವು ಗಮನಿಸ್ತೇವೆ. ಇನ್ನು ಬೇರೆ ಬೇರೆ ಕಾರಣಕ್ಕೂ ಜಂಪ್ ಆಗ್ತಾರೆ. ಈ ಥರ ಈ ರಾಜಕೀಯ ಚದುರಂಗದಾಟ ಇದೆಯಲ್ಲ, ಅದನ್ನು ಬಸವಣ್ಣವರು ಈ ವಚನದಲ್ಲಿ ಹೇಳ್ತಾರೆ ನೋಡಿ. ಇವತ್ತಿನ ಸ್ಥಿತಿಯನ್ನು ಬಸವಣ್ಣ ಮುಂಗಂಡಿದ್ರು ಅಂತ ನಾ ಹೇಳೋದಿಲ್ಲ, ಯಾವ ಕಾಲದಲ್ಲಿ ಇಂಥ ಒಂದು ಕೆಟ್ಟ ಭ್ರಷ್ಟ ವ್ಯವಸ್ಥೆ ಇತ್ತು ಅನ್ನೋದನ್ನು ಅವರು ಧ್ವನಿಸ್ತಾರೆ. ಭೂತಿಕನ ಸೀರೆಯ ಸಾತ್ವಿಕ ನೆರೆ ಉಟ್ಟಡೆ ಅಂದರೆ ಭೂತದ ಸೀರೆಗಳನ್ನು ಸಾತ್ವಿಕರು ಉಟ್ಕೊಳ್ಳೋದು, ಪಕ್ಷಾಂತರ ಮಾಡೋದಂತ. ಒಂದು ಜಾತ್ಯತೀತ ಪಕ್ಷದಲ್ಲಿ ಒಬ್ಬವಿರ್ತಾನೆ, ಅವಕಾಶ ಸಿಕ್ಕ ಕೂಡಲೇ ಜಾತೀಯತೆ ಮಾಡೋ ಪಕ್ಷಕ್ಕೆ ಹೋಗ್ತಾನೆ. ಇದು ನಡೆದಿದೆಯಲ್ವ ನಮ್ಮಲ್ಲಿ. ಅದಕ್ಕೆ ಹೇಳೋದು ಭೂತದ ಸೀರೆಯನ್ನು ಸಾತ್ವಿಕ ಉಟ್ಕೊಂಡ್ರೆ, ಹಾಗೆಯೇ ಸಾತ್ವಿಕನ ಸೀರೆ ಅಂದರೆ ಬಟ್ಟೆ, ಈ ಸೀರೆ ಅಲ್ಲ, ಸಾತ್ವಿಕನ ಸೀರೆಯ ಭೂತಿಕ ಉಟ್ರೆ ಅದಲು ಬದಲು ಕಂಚಿ ಬದಲು ಅಂತವೆಲ್ಲ ಹಂಗೆ ಬಟ್ಟೆ ಬದಲಿಸ್ತಾರೆ, ಮನಸ್ಸನ್ನು ಬದಲಿಸಕ್ಕಾಗಲ್ಲ. ಜಾತ್ಯತೀತತೆ ಇರುವಂಥ ಒಂದು ಪಕ್ಷದಲ್ಲಿದ್ದವ ಸಿದ್ಧಾಂತವನ್ನು ಹೇಳೋನು, ಜಾತೀಯತೆ ಮಾಡೋ ಪಕ್ಷಕ್ಕೆ ಹೋದ ಕೂಡಲೇ ಅವನ ಸಿದ್ಧಾಂತ ಎಲ್ಲಿ ಹೋಗ್ತದೆ ಅನ್ನೋದು ಇಲ್ಲಿ ಮೂಲಭೂತವಾದ ಪ್ರಶ್ನೆ. ಬಸವಣ್ಣ ಪ್ರಶ್ನೆ ಮಾಡೋದು ಅದು. ನಿನ್ನ ಅದಲು ಬದಲು ಕಂಚಿ ಬದಲಿನ ಆಟದಲ್ಲಿ ಹೊರಗಿನ ರೂಪ ಬದಲಾಯಿತು, ಭೂತ ಸಾತ್ವಿಕ ಆದ, ಸಾತ್ವಿಕ ಭೂತಿಕ ಆದ, ಹೊರಗಿನ ವೇಷ ಬದಲಿ ಮಾಡಿದ್ರಿ. ಇದು ಇದೆಯಲ್ಲ, ಇಂಥ ಒಂದು
ಮೂರನೆಯ ದರ್ಜೆಯ ವ್ಯಕ್ತಿತ್ವ ಇದೆಯಲ್ಲ, ಈ ಮಾತು ಬಿದ್ದುದು ನೋಡ ರಾಜಬೀದಿಯಲ್ಲಿ ಅಂತ ಬಸವಣ್ಣ ಹೇಳೋದು. ಇದು ನಿಜವಾದ ರಾಜಬೀದಿ. ಬಸವಣ್ಣ ಹೇಳುವಂಥ ಡೆಮೋಕ್ರೆಟಿಕ್ ವೇ, ಇಟ್ಸ್ ಎ ಡೆಮೋಕ್ರೆಟಿಕ್ ವೇ ಆಫ್ ಪೊಲಿಟಿಕಲ್ ಥಿಂಕಿಂಗ್ ಅಂತ. ಇದು ರಾಜಬೀದಿ, ಪ್ರಜಾಪ್ರಭುತ್ವದ ಬೀದಿ. ಅದನ್ನು ಇನ್ನೂ ಮುಂದುವರೆದು ಹೋಗಿ ಹೇಳೋದಾದರೆ ಸಂವಿಧಾನಾತ್ಮಕ ಮಾರ್ಗ, ಪ್ರಜಾಪ್ರಭುತ್ವದ ಮಾರ್ಗ. ಈ ರಾಜಬೀದಿ ಎಷ್ಟು ಅದ್ಭುತವಾದದ್ದು ಅನ್ನೋದನ್ನು ನಾನು ಆರಂಭದಲ್ಲಿ ಹೇಳಿ, ನಮಗೆ ಅಂಬೇಡ್ಕರ್ ಅವರು ಕಟ್ಟಿಕೊಟ್ಟಂಥ ಸಂವಿಧಾನದಲ್ಲಿ ಹೇಳುವಂಥ 4 ಸಿದ್ಧಾಂತಗಳು, ಸ್ವಾತಂತ್ರ್ಯ, ಸಮಾನತೆ, ಸಹೋದರತೆ ಮತ್ತು ನ್ಯಾಯ ಅನ್ನುವ ಪರಿಕಲ್ಪನೆಗಳನ್ನು ಕಟ್ಟಿಕೊಡುವಂಥ ರಾಜಬೀದಿ. ಈ ರಾಜಬೀದಿಯಲ್ಲಿ ಹೋಗೋರು ನಿಮ್ಮ ಮೈಯೊಳಗಿನ ಬಟ್ಟೆ ಅವೇ ಇರಲಿ, ನಿಮ್ಮ ಮನಸ್ಸು ಸುದ್ದಾಗಿರಲಿ ಅನ್ನುವ ಒಂದು ಅಪೇಕ್ಷೆಯನ್ನು, ರಾಜಕೀಯ ಅಪೇಕ್ಷೆಯನ್ನು ಬಸವಣ್ಣವರು ಇಲ್ಲಿ ಕಟ್ಟಿಕೊಡ್ತಾರೆ. ಇಷ್ಟಕ್ಕೆ ವಚನ ಮುಗಿಯೋದಿಲ್ಲ. ಬಸವಣ್ಣನವರು ಬರೀ ತಿಳಿಸಿ ಹೇಳೋದಲ್ಲ, ಕ್ರಾಂತಿಕಾರಿ ಹಾಗಾಗಿದ್ರು ಮುಂದಿನ ಸಾಲಿನಲ್ಲಿ ಬರ್ತದೆ, ಅಯ್ಯ ಭೂತ ಕೆಣಕಿದಡಿಲ್ಲ, ನೀವು ಭೂತ ವೇಷ ಧರಿಸಿರಲ್ಲ, ನಿಮ್ಮನ್ನು ಕೆಣಕಿ ಬಿಟ್ಟರೆ ನಿಮ್ಮ ಭೂತದ ಅವತಾರ ಮುಗೀತದೆ. ಎಚ್ಚರಿಕೆಯನ್ನು ಕೊಡ್ತಾರೆ ಬಸವಣ್ಣವರು. ಅಯ್ಯ ಭೂತ ಕೆಣಕಿದಡಿಲ್ಲ, ಮಾತ ಮುಚ್ಚಿದಡಿಲ್ಲ. ನೀವೇನು ಬೊಗಳ್ತಿರಲ್ಲ, ಸುಳ್ಳುಗಳನ್ನು ಬೊಗಳ್ತಿರಲ್ಲ, ಭ್ರಷ್ಟ ದಾರಿಯಲ್ಲಿ ನಡೀತಿರಲ್ಲ, ಇವೆಲ್ಲವನ್ನ ಮಾತನ್ನು ಮುಚ್ಚಿಬಿಟ್ರೆ ಮುಗಿತು ನಿಮ್ಮ ಆಟ. ನೋಡಿ ಎಷ್ಟು ಅದ್ಭುತವಾದ ಎಚ್ಚರಿಕೆಯನ್ನು ಕೊಡ್ತಾರೆ. ಮೊದಲನೇದು ಒಂದು ರಾಜಬೀದಿಯನ್ನು ನಿರ್ಮಾಣ ಮಾಡೋದು. ಈ ರಾಜಬೀದಿಯಲ್ಲಿ ನಡೀರಿ ಅಂತ ಹೇಳೋದು. ನಡೀಲಿಲ್ಲ ಅಂದರೆ ನಿಮ್ಮ ಆಟ ನಡೆಯಲಾರದ ಹಾಗೆ ಮಾಡಿಕೊಡುವಂಥ ಕೂವತ್ತು, ಶಕ್ತಿ ನಮಗಿದೆ ಅನ್ನೋ ಧೈರ್ಯವನ್ನು ತೋರೋದು. ಆದರೆ ಬಸವಣ್ಣನ ನಿಜವಾದ ಸಮನ್ವಯ ಸಿದ್ಧಾಂತ ವಚನದ ಕೊನೆಯ ಭಾಗದಲ್ಲಿ ಬರ್ತದೆ. ಅದು ಇವತ್ತಿನ ರಾಜಕೀಯ ಸಿದ್ಧಾಂತ ಕೂಡ ಆಗಬೇಕು. ಬಸವಣ್ಣವರು ಈ ವಚನದಲ್ಲಿ ಕೊನೆಯಲ್ಲಿ ಹೇಳೋದು, ಓತು ಕೂಡುವ ಅನುವ ಕೂಡಲ ಸಂಗಮ ದೇವತಾ ಬಲ್ಲ. ಇದೆಲ್ಲ ಬೇಡ್ರು ನಾಲಾಯಕರ, ಇದೆಲ್ಲ ಬೇಡ. ಎಲ್ಲರೂ ಓತು ಕೂಡುದು, ಒಬ್ಬರನ್ನೊಬ್ಬರು ಅಪ್ಪಿಕೊಂಡು ಅಯ್ಯೋ ಅಣ್ಣ ಅಪ್ಪ ಅಂತ ಬಸವಣ್ಣವ್ರ ವಚನಗಳಲ್ಲಿ ಬರ್ತದಲ್ಲ, ಹಾಗೆ ಓತು ಕೂಡುವ ಅನುವ ಕೂಡಲ ಸಂಗಮ ದೇವತಾ ಬಲ್ಲ ಅಂದರೆ ಅದು ಶರಣ ಸಂವಿಧಾನ ಹೇಳೋದು. ನಾವೆಲ್ಲರೂ ಅಣ್ಣ ತಮ್ಮಂದಿರ ಹಾಗೆ ಇರೋಣ ಅನ್ನುವ ಅರ್ಥವನ್ನು ಈ ವಚನದ ಸಾಲಿನಲ್ಲಿ ಇಡ್ತಾರೆ. ನೋಡಿ, ಒಂದು 4-5 ಸಾಲಿನ ವಚನದಲ್ಲಿ ಇಡೀ ರಾಜಕೀಯ ಪರಿಕಲ್ಪನೆಯನ್ನು ಕಟ್ಟಿಕೊಡುವಂಥ ಒಂದು ಅದ್ಭುತವಾದ ತಾಂತ್ರಿಕತೆ, ಕಲಾತಾಂತ್ರಿಕತೆ, ಒಂದು ಆಶಯವನ್ನು ದರ್ಶನದ ರೀತಿಯಲ್ಲಿ ಇದು ಬಸವಣ್ಣನವರು ಕಲ್ಪಿಸುವಂಥ ರಾಜಬೀದಿ. ರಾಜಬೀದಿ ಈಸ್ ಈಕ್ವಲ್ ಟು ದಿ ಡೆಮೋಕ್ರೆಟಿಕ್ ವೇ ಆಫ್ ದಿ ಪೊಲಿಟಿಕ್ಸ್, ಅಂದರೆ ನಮ್ಮ ವರ್ತಮಾನದ ರಾಜಕೀಯ ವ್ಯವಸ್ಥೆ ಅನ್ನುವ ಅರ್ಥದಲ್ಲಿ. ಇದನ್ನು ಹೆಚ್ಚು ವಿಸ್ತರಿಸುವ ಅಗತ್ಯ ಇಲ್ಲ. ಈ ರಾಜಬೀದಿಯಲ್ಲಿ ಇವತ್ತಿನ ರಾಜಕಾರಣಿಗಳು ಎಷ್ಟು ಜನ ನಡೀತಾ ಇದ್ದಾರೆ ಅನ್ನೋದು ಮೂಲಭೂತವಾದ ಪ್ರಶ್ನೆ. ಅದಕ್ಕೆ ಹೇಳೋದು, ಯಾಕೆ ವಚನಗಳನ್ನು ನಾವು ಬೇರೆ ಬೇರೆ ರೀತಿಯಲ್ಲಿ ಓದಬಾರದು ಅನ್ನುವಂಥದ್ದು. ಇಷ್ಟನ್ನು ನಿಲ್ಲಿಸಿ ರಾಜಬೀದಿಯ ವಿಷಯವನ್ನು ನಿಲ್ಲಿಸ್ತೇನೆ. ರಾಜಬೀದಿ ಇಟ್ಸ್ ಎ ಡೆಮೋಕ್ರೆಟಿಕ್ ವೇ, ಪ್ರಜಾಪ್ರಭುತ್ವದ ದಾರಿ, ಸಂವಿಧಾನಾತ್ಮಕವಾದ ದಾರಿ. ಇಂಥ ದಾರಿಯಲ್ಲಿ ನಡೆಯುವಂಥ ರಾಜಕಾರಣಿಗಳು ಹೇಗಿರಬೇಕು ಅನ್ನೋದನ್ನು ಇನ್ನೊಂದು ಶಬ್ದದಲ್ಲಿ ಹೇಳಿದ್ದು ರಾಜತೇಜ ಅಂತ. ನೋಡಿ, ಇವು ಒಂದೊಂದು ಮೆಟ್ಟಿಲುಗಳಿವು. ರಾಜಕಾರಣದಲ್ಲಿ ಬೇರೆ ಬೇರೆ ಹಂತಗಳು. ಒಂದು ಸಿದ್ಧಾಂತಗಳನ್ನು ರೂಪಿಸೋದು, ಸಿದ್ಧಾಂತಗಳ ಹಾಗೆ ರಾಜಕಾರಣಿಗಳು ಬದುಕೋದು. ಇದನ್ನು ಕಲಿಸಿಕೊಟ್ಟವರು ಮೊಟ್ಟ ಮೊದಲು ಬಸವಣ್ಣ. ಒಂದು ಹೇಳೋದನ್ನು ಮರೆತೆ, ರಾಜಕೀಯ ನಮಗೆ ಅನಿವಾರ್ಯ ಅಂಗ. ಎಷ್ಟು ಅಂಗ ಅಂದ್ರೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಎಲ್ಲ ಕ್ಷೇತ್ರಗಳು ರಾಜಕೀಯದ ಆಶ್ರಯದಲ್ಲೇ ಬೆಳೀತವೆ. ಆದರೆ ಅದು ಎಲ್ಲವೂ ಅದಕ್ಕೆ ಅಡಿಯಾಳ ಆಗಬೇಕಾಗಿಲ್ಲ. ಬಸವಣ್ಣನವರು ರಾಜಕೀಯ ವ್ಯವಸ್ಥೆಯಲ್ಲಿದ್ದರು. ಬಹಳ ಮುಖ್ಯವಾದದ್ದು ಇದು. ಬಸವಣ್ಣ ಮಂತ್ರಿಯಾಗಿದ್ದರು, ಪ್ರಧಾನಿಯಾಗಿದ್ದರು. ರಾಜಕೀಯ ವ್ಯವಸ್ಥೆಯ ಒಂದು ಭಾಗವಾಗಿ ಇದ್ದುಕೊಂಡೇ ರಾಜಕೀಯವನ್ನು ತಿದ್ದುವ, ತೀಡುವ, ಪರಿವರ್ತಿಸುವ ಅದ್ಭುತವಾದ ಕ್ರಾಂತಿಕಾರಿ ಕೆಲಸ ಮಾಡ್ತಾರೆ ಬಸವಣ್ಣ. ಹೀಗಾಗಿ ಇಂಥ ಸಭೆಗಳಲ್ಲಿ ಬಸವಣ್ಣನವರ ಇತರ ಧೋರಣೆಗಳು, ಇತರ ದರ್ಶನಗಳು ನಮಗೆ ಸಿಗೋದು ಆ ಕಾರಣಕ್ಕೆ. ಆ ನೆಲೆಯಲ್ಲಿ ನೋಡಿದಾಗ ಬಸವಣ್ಣನವರಿಗೆ ನಿಜವಾದ ರಾಜಕೀಯ ಅನ್ನೋದು ಏನು ಅನ್ನೋದು ಗೊತ್ತಿತ್ತು ಅನ್ನೋದನ್ನು ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಎರಡನೇದು, ನಾ ಹೇಳಿದ್ನಲ್ಲ, ರಾಜತೇಜ. ಆಗಲೇ ಹೇಳಿದ ರಾಜಬೀದಿಯಲ್ಲಿ ನಡೆಯುವ ನಿಜವಾದ ರಾಜಕಾರಣಿಯ ಮುಖ ರಾಜತೇಜದಿಂದ ಕೂಡಿರ್ತದೆ. ಅವನ ಮುಖ ನೋಡಿದ್ಕೊಳ್ಳೆ ಇವನು ಭ್ರಷ್ಟ, ಇವನು ದುಷ್ಟ ಅನ್ನೋ ಹಂಗಿರೋದಿಲ್ಲ, ರಾಜತೇಜದಿಂದ ಕೂಡಿರ್ತದೆ. ಹೇಗೆ ರಾಜತೇಜ? ಬಸವಣ್ಣ ಬೇರೆಯವರು ಉದಾಹರಣೆ ಕೊಡೋದಿಲ್ಲ, ಅದಕ್ಕೆ ತಮ್ಮದೇ ಉದಾಹರಣೆ ಕೊಡ್ತಾರೆ. ಇದು ಅದ್ಭುತವಾದದ್ದು. ಬಸವಣ್ಣನವರಾಗಲಿ ಇತರ ಶರಣರಾಗಲಿ ಇನ್ನೊಬ್ಬರಿಗೆ ಉಪದೇಶ, ಎಲ್ಲ ವಚನಗಳನ್ನು ಬಸವಣ್ಣವರು ಬರೆದಿದ್ದು, ಇತರೆ ವಚನಕಾರರು ಬರೆದಿದ್ದು ಬೇರೆಯವರಿಗೆಲ್ಲ ತಮಗೆ ಮೊದಲು ಬರ್ಕೋತಾರೆ. ತಮಗೆ ಬರೆದಿದ್ದರಲ್ಲಿ ಬೇರೆಯವರಿಗೂ ಅರ್ಥ ಸಿಗುತ್ತೆ. ಬಸವಣ್ಣನವರು ಹೇಳೋದು, ನಾವು ಈ ವಚನವನ್ನು ಬಹಳ ಕೇಳಿವೆ, ಆದರೆ ಅರ್ಥ ಮಾಡ್ಕೊಂಡಿಲ್ಲ ಅಷ್ಟೇ. ನ್ಯಾಯನಿಷ್ಠುರಿ, ದಾಕ್ಷಿಣ್ಯಪರ ನಾನಲ್ಲ. ನೋಡಿ, ರಾಜತೇಜದಲ್ಲಿರುವ ಮನುಷ್ಯನ ಮೂಲಭೂತವಾದ ಸಿದ್ಧಾಂತಗಳಿವು. ನ್ಯಾಯನಿಷ್ಠುರಿ, ದಾಕ್ಷಿಣ್ಯಪರ ನಾನಲ್ಲ, ಲೋಕವಿರೋಧಿ, ಶರಣ ನಾರಿಗಂಜುವುದಿಲ್ಲ.
ಯಾವನಿಗೆ ಯಾಕೆ ಅಂಜಬೇಕು? ಇದು ರಾಜತೇಜ. ಬಸವಣ್ಣನವರು ಹೇಳುವ ರಾಜಕೀಯ ಪರಿಕಲ್ಪನೆಯ ರಾಜತೇಜ ಅಂದರೆ ಯಾವನಿಗೂ ಹೆದರುವ ಹಾಗೆ, ಹೆದರಲಾರದ ಹಾಗಿರೋದು, ಸತ್ಯಕ್ಕೆ ನಿಷ್ಠನಾಗಿರುವುದು, ಪ್ರಾಮಾಣಿಕತೆಯನ್ನು ಅನುಸರಿಸುವುದು, ಬದ್ಧತೆಯಿಂದ ಬದುಕುವುದು. ಇದು ನಿಜವಾದ ರಾಜತೇಜ. ನ್ಯಾಯನಿಷ್ಠುರಿ ದಾಕ್ಷಿಣ್ಯ ಪರ ನಾನಲ್ಲ, ಲೋಕ ವಿರೋಧಿ ಶರಣ ನಾರಿಗೆ. ಇದು ಲೋಕಕ್ಕೆ ವಿರೋಧಿ ಅನಿಸ್ಬೋದು, ಆದರೆ ಶರಣ ಅನ್ನೋನು ಯಾವುದಕ್ಕೂ ಅಂಜೋದಿಲ್ಲ. ಇದು ಶರಣರು ಪರಿಕಲ್ಪಿಸಿಕೊಟ್ಟಂಥ ರಾಜಕೀಯ. ಇದನ್ನು ಅವರು, ನಾನು ಹೇಳಿದ್ನಲ್ಲ, ತಮಗೆ ಹೇಳ್ಕೋತಾರೆ. ನಾನಂತೂ ಯಾವನಿಗೂ ಅಂಜೋದಿಲ್ಲ, ಯಾಕಂದರೆ ಕೂಡಲ ಸಂಗಮ ದೇವರ ರಾಜತೇಜದಲ್ಲಿಪ್ಪೆನಾಗಿ ಅಂತ. ನನಗೊಂದು ದೊಡ್ಡ ಶಕ್ತಿ ಇದೆ. ಕೂಡಲ ಸಂಗಮ ದೇವ ಅಂದರೆ ನಾವು ಯಾವುದೋ ಒಂದು ದೊಡ್ಡ ಅಲ್ಲಿರುವುದು ಸ್ಥಾವರ ದೇವರಂತ ಹೇಳಬೇಕಾಗಿಲ್ಲ. ನಮ್ಮ ಆತ್ಮಸಾಕ್ಷಿಯೇ ದೇವರು ಅಂತ ವಚನಕಾರರು ಹೇಳಿಬಿಡ್ತಾರೆ. ದೇಹವೇ ದೇವಾಲಯ, ಕಾಯವೇ ಕೈಲಾಸ ಅಂತ ಹೇಳ್ತಾರಲ್ಲ. ದೇಹವೇ ದೇವಾಲಯ ಆಗಿರುವಾಗ ನಮ್ಮ ದೇಹದಲ್ಲಿರುವಂಥ ಅರಿವು, ವಿಚಾರ ಶಕ್ತಿ ಅದೇ ನಿಜವಾದ ದೇವರು. ಅದು ರಾಜತೇಜವಾಗಿ ಅಭಿವ್ಯಕ್ತವಾಗುವಾಗ ನಮ್ಮ ಧ್ಯೇಯ ನಿಷ್ಠೆಗಳು ಅಲ್ಲಿ ಕಠೋರವಾಗಿರಬೇಕೇ ಹೊರತು ಬದಲಾಗಬಾರದು, ಸ್ಥಿತಿಸ್ಥಾಪಕ ಆಗಬಾರದು ಅನ್ನೋ ಅರ್ಥದಲ್ಲಿ ಅದನ್ನು ಹೇಳ್ತಾರೆ. ಹೀಗೆ ರಾಜಬೀದಿಯ ಪರಿಕಲ್ಪನೆಯಲ್ಲಿ ನಡೆಯುವಂಥ ರಾಜತೇಜವನ್ನು ಬಸವಣ್ಣವರು ತೋರಿಸ್ಕೊಡ್ತಾರೆ. ನನಗೆ ಆ ರಾಜತೇಜ ಇದೆ, ಕೂಡಲ ಸಂಗಮ ದೇವರ ರಾಜತೇಜದಲ್ಲಿಪ್ಪೆನಾಗಿ. ಈ ಆತ್ಮಸಾಕ್ಷಿಯಿಂದ ಹೇಳೋದಿದೆಯಲ್ಲ, ಇದು ಎಲ್ಲರಿಗೂ ಬರೋದಿಲ್ಲ. ನೀವೆಲ್ಲ ಗಮನಿಸಿರ್ಬೋದು, ಕೋರ್ಟ್ನಲ್ಲಿ ಆತ್ಮಸಾಕ್ಷಿಯಿಂದ ಸತ್ಯವನ್ನೇ ಹೇಳುತ್ತೇನೆ ಅಂತ ಹೇಳ್ತಾರಲ್ಲ. ಆತ್ಮಸಾಕ್ಷಿ ದೊಡ್ಡ ಸಾಕ್ಷಿ. ಜಗತ್ತಿನಲ್ಲಿ ಇನ್ನು ಯಾವ ಸಾಕ್ಷಿಯೂ ಇಲ್ಲ. ನಾನೊಂದು ಸರಿ ಒಬ್ಬ ಜಡ್ಜನ್ನು ಇಂಟರ್ವ್ಯೂ ಮಾಡುವಾಗ ಆಕಾಶವಾಣಿಗೆ ಕೇಳಿದೆ, ಬಹಳ ಕುತೂಹಲಕಾರಿ ಪ್ರಶ್ನೆ. ಸರ್, ನೀವು ಒಂದು ಕೇಸ್ ಬಂದ ಕೂಡಲೇ ನೀವು ಅಪರಾಧಿ ಯಾರಂತ ಗೊತ್ತಿರುತ್ತಾ ನಿಮಗಂತ ಕೇಳಿದೆ. ಅವರು ಹೈಕೋರ್ಟಿನ ನ್ಯಾಯಾಧೀಶರು, ಇಲ್ಲ ಬಸವರಾಜ್ ಅವರು, ಯಾರಿಗೂ ಗೊತ್ತಿರಲ್ಲ. ಮತ್ತು ಲಾಯರ್ಗೆ ಗೊತ್ತಿರುತ್ತಾ? ಇಲ್ಲ. ಮತ್ತು ಯಾರಿಗೆ ಗೊತ್ತಿರುತ್ತೆ? ನಿಜವಾಗಿಯೂ ಅಪರಾಧಿ ಅಂತ ಗೊತ್ತಿರೋದು ಅಪರಾಧ ಮಾಡಿದ ಒಬ್ಬನಿಗೆ ಮಾತ್ರ ಗೊತ್ತಿರುತ್ತೆ. ಸೊ ಅಪರಾಧಿ ಮಾಡಿದವನು ಒಬ್ಬರಿಗೆ ಗೊತ್ತಿರುತ್ತೆ, ಅವ ಸತ್ಯ ಹೇಳಿಬಿಟ್ರೆ ಕೋರ್ಟು ಕಚೇರಿಗಳು ಬೇಕಾಗೋದಿಲ್ಲ. ಇದು ರಾಜತೇಜ. ನನ್ನನ್ನು ನಾನು ತಿಳ್ಕೊಳ್ಳೋದು. ಇಂಥ ರಾಜತೇಜವನ್ನು 12ನೇ ಶತಮಾನದ ರಾಜಕಾರಣಿಗಳಷ್ಟೇ ಅಲ್ಲ, ಇವತ್ತಿನ ರಾಜಕಾರಣಿಗಳು ಕೂಡ ಅನ್ವಯಿಸಿಕೊಳ್ಳಬೇಕಾಗಿದೆ ಅನ್ನೋದನ್ನು ನಾವು ಗಮನಿಸಬೇಕು. ಬಸವಣ್ಣ ಬರೀ ಹೇಳಲಿಲ್ಲ ಅದನ್ನು, ಮುಂದೆ ಹೇಳ್ತಾರೆ, ಊರ ಮುಂದೆ ಹಾಲು ಹಳ್ಳ ಹರಿಯುತ್ತಿರಲು ಓರೆಯಾವಿನ ಬೆನ್ನ ಹರಿಯಲೆ. ಓರೆಯಾವು ಅಂದ್ರೆ ಬರಡು, ಅಡ್ಡ ತಿಡ್ಡಿ ಓಡುವ ಹಾವು. ರಾಜನನ್ನು ಓರೆಯಾವು ಅಂತ ಕರಿತಾನೆ ಬಸವಣ್ಣ, ಬಿಜ್ಜಳನನ್ನು ಓರೆಯಾವು ಅಂತ ಕರಿತಾನೆ. ಲಜ್ಜೆಗೆಡಲೇಕೆ ನಾಣುಗೆಡ, ಯಾಕೆ ನಾಚಿಕೆ ಬಿಡಬೇಕು ನಾನು? ಕೂಡಲ ಸಂಗಮ ದೇವನುಳ್ಳನ್ನಕ್ಕ ಬಿಜ್ಜಳನ ಭಂಡಾರವೆನಗೇಕಯ್ಯ. ಇದನ್ನು ಎಷ್ಟು ಜನ ಇವತ್ತಿನ ರಾಜಕಾರಣಿಗಳು ಹೇಳ್ತಾರೆ. ನನಗೆ ಶಕ್ತಿ ಇದೆ, ನಾನು ದುಡಿತೇನೆ. ಇದು ರಾಜತೇಜ ಇರುವಂಥ ಮನುಷ್ಯರಲ್ಲಿ ಕಾಣುವಂಥದ್ದು. ಹೀಗೆ ಬಸವಣ್ಣವರು ರಾಜನನ್ನು ಸಿಂಧಿ ಮರಕ್ಕೆ ತಾಳಮರ ಅಂತ ಹೋಲಿಸ್ತಾರೆ ರಾಜನನ್ನು. ಆ ಸಿಂಧಿ ಮರದ ಕೆಳಗಡೆ ನಾನು ಇರೋದರಿಂದ ನನ್ನನ್ನು ಹಾಗೆ ತಿಳ್ಕೊಂಡ್ಬಿಟ್ಟಿದ್ದಾರೆ ಮನುಷ್ಯರು. ಅಲ್ಲ, ನಾನು ನಿಜವಾದ ಹಾಲಿನ ಗಡಿಗೆ ಇದ್ದೇನೆ, ಹಾಲಿದ್ದೇನೆ ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಹೀಗೆ ಹಲವಾರು ರೀತಿಯಲ್ಲಿ ರಾಜತೇಜವನ್ನು ಹೇಳ್ತಾರೆ. ಸೊ ರಾಜಬೀದಿ ಆಯಿತು, ರಾಜತೇಜ ಆಯಿತು. ಮೂರನೇದು ನಾನು ಹೇಳಿದ್ದು ಭಕ್ತಿ ಪಕ್ಷ. ಭಕ್ತಿ ಪಕ್ಷ ಅಂದರೆ ಏನು? ನಾನು ಆರಂಭದಲ್ಲಿ ಹೇಳಿದೆ, ಕಾಂಗ್ರೆಸ್ ಪಕ್ಷ, BJP ಪಕ್ಷ, JDS ಪಕ್ಷ, CPI ಪಕ್ಷ, ಇವೆಲ್ಲ ಇವತ್ತಿನ ಪಕ್ಷಗಳು. ಆದರೆ ಬಸವಣ್ಣ ಹೇಳುವ ಪಕ್ಷ ಅದು ಅದ್ಭುತವಾದ ಪಕ್ಷ. ನಾವು ಒಂದು ವಚನವನ್ನು ಹಗಲೆಲ್ಲ ಕೇಳಿದ್ದೇವೆ. ಆ ವಚನ ನಿಮಗೂ ಗೊತ್ತಿದೆ. ಕಾಗೆ ಒಂದಗುಳ ಕಂಡಡೆ ಕರೆಯದೆ ತನ್ನ ಬಳಗವ. ಎಷ್ಟು ಸರಳವಾದ ಅರ್ಥದ ವಚನಗಳು. ಕೋಳಿ ಒಂದು ಕುಟುಕ ಕಂಡಡೆ ಕೂಗಿ ಕರೆಯದೆ ತನ್ನ ಕುಲವನೆಲ್ಲವ. ಶಿವಭಕ್ತನಾಗಿ ಭಕ್ತಿ ಪಕ್ಷವಿಲ್ಲದಿದ್ದಡೆ, ಶಿವಭಕ್ತನಾಗಿ ಭಕ್ತಿ ಪಕ್ಷವಿಲ್ಲದಿದ್ದಡೆ ಕಾಗೆ ಕೋಳಿಯಿಂದ ಕಷ್ಟ ಕೂಡಲ ಸಂಗಮ. ಭಕ್ತಿ ಪಕ್ಷ ಅಂದರೆ ಯಾವುದಂದರೆ, ಕಾಗೆಗಳು ಹೇಗೆ ತಮ್ಮ ಇಡೀ ಕಾಗೆಯ ಬಳಗವನ್ನು ಕರೆದು ಹಂಚಿ ಉಣ್ತಾವೆ, ಕೋಳಿಗಳು ಹೇಗೆ ತಮ್ಮ ಇಡೀ ಬಳಗವನ್ನು ಕರೆದುಕೊಂಡು ಉಣ್ತಾವೆ, ಹಾಗೆ ಇಲ್ಲಿ ಬರುವಂಥ ಎಲ್ಲ ಸಂಪತ್ತನ್ನು, ರಾಷ್ಟ್ರೀಯ ಸಂಪತ್ತನ್ನು ಎಲ್ಲರೂ ಸಮನಾಗಿ ಹಂಚಿಕೊಂಡು ಉಣ್ಣುವಂಥದ್ದು ಯಾವುದು ಸಂವಿಧಾನದಲ್ಲಿ ಸಮಾನತೆ, ಇಕ್ವ್ಯಾಲಿಟಿ ಅಂತ ಹೇಳ್ತೇವಲ್ಲ, ಅಂಥ ಒಂದು ಸಮಾನತೆಯ ಸಿದ್ಧಾಂತವನ್ನು ಸಾರುವಂಥದ್ದು ಭಕ್ತಿ ಪಕ್ಷ. ಯಾರಾದರೂ ಒಳ್ಳೆಯ ಶರಣ ಪರಂಪರೆಯ ಹಿನ್ನೆಲೆಯಲ್ಲಿ ಬಂದವರು ಒಂದು ಭಕ್ತಿ ಪಕ್ಷವನ್ನು ಕಟ್ಟಿದರೆ ಇದು ಬಹಳ ಒಳ್ಳೆಯದು ಅಂತ ನಾನು ಅಂದ್ಕೊಂಡಿದ್ದೇನೆ. ಭಕ್ತಿ ಪಕ್ಷ ಆಗಬೇಕು ನಮಗೆ ನಿಜವಾಗಿ. ಈ ಭಕ್ತಿ ಪಕ್ಷ ಅನ್ನೋದು ಸೈದ್ಧಾಂತಿಕವಾದ ಪಕ್ಷ ಇರ್ತದೆ, ಬಸವಣ್ಣನವರ ದಾರಿಯ ಪಕ್ಷ ಇರ್ತದೆ. ಇಂಥ ಪಕ್ಷ ಅದು ರಾಜಕೀಯ ಪಕ್ಷ ಆಗಿರೋದಿಲ್ಲ, ಅದು ನಿಜವಾದ ಸಮಾಜ ಸುಧಾರಣೆಯ ರಾಜಕೀಯ ಪಕ್ಷ ಆಗುತ್ತೆ. ಆಮೇಲೆ ಪಕ್ಷ ರಾಜಕಾರಣ ಅನ್ನೋದೇ ಇವತ್ತು ದುರಂತಕ್ಕೆ ದೂಡಿದೆಯಲ್ಲ, ಅಲ್ಲಿ ಇಂಥ ಭಕ್ತಿ ಪಕ್ಷದ ಬಗ್ಗೆ ಮಾತಾಡಬೇಕು. ಭಕ್ತಿ ಅಂದ್ಕೊಳ್ಳೆ ಮತ್ತೆ ನಾವು ಬೇರೆ ಬೇರೆ ದಾರಿಗೆ ಹೋಗ್ತೇವೆ. ಭಕ್ತಿ ಅಂದರೆ
ಇಲ್ಲಿಟ್ಟೇನೋ ಒಂದು ಪೂಜೆ ಮಾಡೋದು, ಹೂವು ಏರಿಸೋದು, ನೀರು ಹಾಕೋದು, ಅದನ್ನು ಮಾಡೋದು ಅಲ್ಲ. ನಾವು ಬಹಳ ತಪ್ಪು ಅರ್ಥಗಳನ್ನು ಮಾಡಿಕೊಂಡಿದ್ದೇವೆ ಶರಣರ ವಚನಗಳಲ್ಲಿರುವ ಶಬ್ದಗಳನ್ನು. ಭಕ್ತಿ ಅನ್ನೋದು ಬಸವಣ್ಣ ಬೇರೆ ಬೇರೆ ಆಯಾಮಗಳಲ್ಲಿ ಬಳಸ್ತಾರೆ. ನೀವೆಲ್ಲ ಗಮನಿಸಿರ್ಬೋದು, ಭಕ್ತಿ ಎಂಬುದು ಮಾಡಬಾರದು ನೋಡ, ಅದು ಗರಗಸದಂತೆ ಹೋಗುತ್ತಲೂ ಕೈಯುವುದು, ಬರುತ್ತಲೂ ಕೊಯ್ಯುವುದು ಅಂತ ಹೇಳ್ತಾರೆ. ಏನಲ್ಲಿ ಭಕ್ತಿ? ಅಲ್ಲಿ ಭಕ್ತಿ ಅಂದರೆ ಅದು ಸಮಾಜ ಸೇವೆ, ಸಾಮಾಜಿಕ ಸುಧಾರಣೆಗೆ ಮಾಡುವ ಕೆಲಸ. ಇಂಥ ಭಕ್ತಿ ಪಕ್ಷ ಇದು, ಅಂದರೆ ಸಮಾಜಕ್ಕಾಗಿ ನಿಲ್ಲುವಂಥ ಪಕ್ಷ. ಹೀಗೆ ಬಸವಣ್ಣನವರು ಇಷ್ಟೆಲ್ಲ ಹೇಳಿ ಇನ್ನೊಂದು ವಿಶೇಷವಾದ ಶಬ್ದ ಬಳಸ್ತಾರೆ, ಲಾಂಛನ ಪಕ್ಷವ ನಾಡಿದವಂಗೆ ಅನ್ನೋದು. ಲಾಂಛನ ನಿಮಗೆಲ್ಲ ಗೊತ್ತು, ಇವತ್ತು ಪಕ್ಷಗಳಿಗೊಂದು ಲಾಂಛನ ಇರ್ತದೆ, ಒಂದು ಗುರುತಿರುತ್ತೆ. ಈ ಗುರುತನ್ನ ಹಿನ್ನೆಲೆಯಲ್ಲಿ ರಾಜಕೀಯ ಪಕ್ಷಗಳನ್ನು ಗುರುತಿಸ್ತಾರಲ್ಲ, ಇದನ್ನು ಬಸವಣ್ಣ ಅವತ್ತೇ ವಿರೋಧಿಸ್ತಾರೆ. ಬಹುಶಃ ರಾಜಕೀಯ ವ್ಯವಸ್ಥೆಯಲ್ಲಿ ಆಗಲೂ ಇದ್ದಿರಬೇಕು ಇವೆಲ್ಲ. ಅಂದರೆ ಒಂದು ಸಂಕೇತವನ್ನು ಇಟ್ಕೊಂಡು ರಾಜಕೀಯ ಪಕ್ಷವನ್ನು ಗುರುತಿಸುವುದಿದೆಯಲ್ಲ, ಎಷ್ಟು ಅದ್ಭುತವಾದ ವಚನ ಅಂದರೆ, ಸದಾಚಾರವ ಕಂಡು ಲಾಂಛನ ಪಕ್ಷವ ನಾಡಿದವಂಗೆ ಇಹದೊಳು ಪರದೊಳು ಗತಿ ಇಲ್ಲ ಕಾಣಿರು ಅಂತ. ಯಾವನು ಈ ಲಾಂಛನಗಳನ್ನು ಇಟ್ಕೊಂಡು, ಈ ಸಿಗ್ನಲ್ಗಳನ್ನು ಇಟ್ಕೊಂಡು, ಗುರುತುಗಳನ್ನ ಇಟ್ಕೊಂಡು ರಾಜಕೀಯ ಮಾಡ್ತಾನೆ, ಅವನಿಗೆ ಇಲ್ಲೂ ಗತಿ ಇಲ್ಲ, ಅಲ್ಲೂ ಗತಿ ಇಲ್ಲ ಅಂಥೇಳಿ ಅದ್ಭುತವಾದ ರೀತಿಯಲ್ಲಿ ಬಸವಣ್ಣವ್ರು ಹೇಳ್ತಾರೆ. ಹೀಗೆ ಬಸವಣ್ಣವ್ರು ಮತ್ತು ಇತರ ಶರಣರ ಹಲವಾರು ರಾಜಕೀಯ ಪರಿಕಲ್ಪನೆಗಳನ್ನು ಇಲ್ಲಿ ಚರ್ಚೆ ಮಾಡುವುದು. ಇಂಥವೆಲ್ಲ ಮಾತಾಡೋಕ್ಕೂ ನಮಗೆ ಸಾಮಾನ್ಯವಾಗಿ ಒಂದಿಷ್ಟು ಉಗ್ರ ರೂಪದ ಅನಿಸಿಕೆಗಳು, ಧೋರಣೆಗಳಲ್ಲಿ ಕಾಣಿಸ್ತವೆ. ಆದರೆ ಶರಣರು ಇದಕ್ಕಾರಂಜುವರು, ಇದಕ್ಕಾರಳುಕುವರು ಅಂತ ನಿರ್ಭಿಡೆಯಿಂದ ಬದುಕಿದವರು. ಹೀಗಾಗಿ ಈ ಶರಣರ ರಾಜಕೀಯ ಪರಿಕಲ್ಪನೆಗಳನ್ನು ಇವತ್ತಿನ ರಾಜಕಾರಣದಲ್ಲಿ ಅಳವಡಿಸಿಕೊಳ್ಳುವಂಥ ಆದ್ಯ ಅಗತ್ಯ ಇದೆ ಅಂತ ನಾನು ಭಾವಿಸ್ಕೋತೇನೆ. ಕೊನೆಯ ಪಕ್ಷ ಉಳಿದವರು ಹಾಳಾಗಿ ಹೋಗಲಿ, ಬಸವ ಪರಂಪರೆಯ ನಮ್ಮ ಶಾಸಕರು, ಸಂಸದರು ಕೊನೆಯ ಪಕ್ಷ 100ಕ್ಕೆ 100 ಆಗಲಿಕ್ಕಿಲ್ಲ, ಆದರೆ ಕೊನೆಯ ಪಕ್ಷ ಸಾಧ್ಯ ಇರುವಷ್ಟನ್ನಾದರೂ ಬಸವಣ್ಣರ ರಾಜಕೀಯ ಪರಿಕಲ್ಪನೆಗಳನ್ನು ಅಳವಡಿಸಿಕೊಳ್ಳಬೇಕು ಅಂತ ನಾನು ಬಯಸ್ತೇನೆ. ಕೊನೆಯಲ್ಲಿ ಸುಂಕದ ಬಂಕಣ್ಣನ ಒಂದು ಮಾತನ್ನು ಹೇಳಿ ಮುಗಿಸ್ತೇನೆ. ಸುಂಕದ ಬಂಕಣ್ಣ ನಮ್ಮ ಶರೀರದ ರಾಜಕೀಯ ಮತ್ತು ಬಾಹ್ಯದ ರಾಜಕೀಯ ಎರಡನ್ನೂ ಸಮೀಕರಿಸಿ ಒಂದು ಅದ್ಭುತ ವಚನ ಬರೀತಾನೆ. ನೋಡಿ, ಶರಣರು ಒಂದು ಮಾತನ್ನು ಹೇಳುವಾಗ ಇನ್ನೊಂದನ್ನು ಹೇಗೆ ನಮಗೆ ದರ್ಶನ ರೀತಿಯಲ್ಲಿ ಕಟ್ಟಿಕೊಡ್ತಾರೆ. ವಚನವನ್ನು ಓದಿ ಎರಡೇ ಮಾತಲ್ಲಿ ಮುಗಿಸ್ತಾನೆ. ಕ್ಷಯ ಕಾರಣವೆಂಬ ಪಟ್ಟಣಕ್ಕೆ ಲಯ ಕಾರಣವೆಂಬ ಅರಸು, ಪೋಲಿಕಾರ ಪ್ರಧಾನ, ಮದೋನ್ಮತ್ತ ತಳವಾರ, ಇಂತಿ ಪಟ್ಟಣದ ಐವರು ಮರವೆಯ ರಾಜ್ಯವನ್ನು ಆಳುತ್ತಿರಲಾಗಿ ಆತನ ಅಡಿಗೆರಗೆ ಅಂಜುವರಿಲ್ಲ, ಬಂಕೇಶ್ವರ ಲಿಂಗವ ಕಂಡರಿಯದ ಕಾರಣ. ಇದು ನಮ್ಮ ಶರೀರದ ರಾಜಕೀಯ, ಅನುಭಾವದ ರಾಜಕೀಯ. ನಮ್ಮ ಶರೀರದೊಳಗೆ ಮನಸ್ಸಿದೆಯಲ್ಲ, ಮನಸ್ಸು, ದೇಹ, ಏನೇನೋ ಭಾವನೆಗಳದಲ್ಲ, ಇದನ್ನು ಒಂದು ರೀತಿ ಸಂಕೇತಿಸ್ತಾನೆ. ಇಲ್ಲಿ ಕ್ಷಯ ಹಿಡಿದಿದೆ, ಕ್ಷಯ ಕಾರಣ ಅನ್ನುವ ಪಟ್ಟಣಕ್ಕೆ, ನಮ್ಮ ಶರೀರಕ್ಕೆ ಕ್ಷಯ ಹಿಡಿದಿದೆ. ಲಯ ಕಾರಣ ಅನ್ನೋರು ಹಾಳು ಮಾಡೋವನು ಅರಸು ಕೂಡಾನೆ. ಪೋಲಿಕಾರ ಪ್ರಧಾನ, ಪೋಲಿಕಾರ ಅನ್ನೋ ಪ್ರಧಾನಿಯಾಗಿದ್ದಾನೆ. ಮದೋನ್ಮತ್ತ ತಳವಾರ, ತಳವಾರ ಕಾಯಬೇಕು, ಇದೆಲ್ಲ ರೊತ್ತಿಗಳು, ಜಾತಿಯಲ್ಲ, ಅದನ್ನು ಸ್ಪಷ್ಟವಾಗಿ ಹೇಳ್ತೇನೆ. ಅವನು ಮದೋನ್ಮತ್ತನಾಗಿ ಮಲಗಿದ್ದಾನೆ. ಹೀಗೆ 5 ಜನ ಹಾಯಾಗಿ ನಿದ್ದೆ ಮಾಡ್ತಾ ಇರುವಾಗ ಈ ಶರೀರವನ್ನು ಉಜ್ವಲಿಸೋರು ಯಾರು, ಇದನ್ನು ಉಜ್ವಲ ಮಾಡೋರು ಯಾರು, ಇದನ್ನು ತಿದ್ದವ್ರು ಯಾರು, ಇದನ್ನು ಬೆಳಗಿಸೋರು ಯಾರು ಅಂತ ನಮ್ಮ ಶರೀರದ ರಾಜಕಾರಣವನ್ನು ಹೇಳ್ತಾನೆ. ನಮ್ಮ ಹೊರಗಿನ ರಾಜಕಾರಣವೂ ಹಾಗಾಗಿದೆ. ಕ್ಷಯ ಹಿಡಿದಿದೆ ಈ ಪಟ್ಟಣಕ್ಕೆ, ರಾಜಕೀಯ ವ್ಯವಸ್ಥೆಗೆ. ಲಯ ಆಗಿದೆ, ಅರಸುವನ್ನು ಅವನು ಲಯ ಮಾಡ್ತಿದ್ದಾನೆ. ಆಮೇಲೆ ಪ್ರಧಾನಿ ಅನ್ನೋನು ಪೋಲಿಕರಾಗಿದ್ದಾನೆ. ದಯವಿಟ್ಟು ಇದನ್ನು ಪ್ರಧಾನಿಗೆ ಅನ್ವಯಿಸಬೇಡಿ, ಇದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ, ಯಾಕಂದರೆ ಅಪಾರ್ಥಗಳಾಗುವ ಇದಿರ್ತದೆ. ಬಸವಣ್ಣನವರು ಹೇಳುವ ಪ್ರಧಾನಿ ಬೇರೆ, ಆಮೇಲೆ ಕಾಯುವವರು ಪೋಲಿಕಾರರಾಗಿದ್ದಾರೆ. ಹೀಗಾಗಿ ರಾಜಕೀಯ ವ್ಯವಸ್ಥೆ ಪೂರ್ತಿ ಹದಗೆಟ್ಟಿದೆ ಅನ್ನುವ ಅರ್ಥದಲ್ಲಿ ಸುಂಕದ ಬಂಕಣ್ಣ ಈ ವಚನ ಬರೀತಾನೆ. ಅಂದರೆ ನಮ್ಮ ಶರೀರಕ್ಕೂ ಒಂದು ರಾಜಕಾರಣ ಇದೆ, ನಮ್ಮ ಸಮಾಜಕ್ಕೂ ಒಂದು ರಾಜಕಾರಣ ಇದೆ. ಈ ಎರಡನ್ನೂ ನಾವು ತಿದ್ದಿಕೊಂಡರೆ, ನಮ್ಮ ಶರೀರದ ರಾಜಕಾರಣ ಸರಿ ಇದ್ದರೆ ಅಲ್ಲೂ ಬದುಕ್ತೇವೆ, ನಮ್ಮ ಹೊರಗಿನ ರಾಜಕಾರಣ ಬದಲಾದರೆ ಅಲ್ಲೂ ಸುವ್ಯವಸ್ಥಿತ ವ್ಯವಸ್ಥೆ ಬರ್ತದೆ ಎನ್ನುವ ಮಾತನ್ನು ಹೇಳ್ತೇನೆ. ಇಂಥ ಹಲವಾರು ಹೊಸ ವಿಚಾರಗಳು ವಚನಗಳಲ್ಲಿ ಕಾಣ್ತವೆ. ನನ್ನ ಕಳಕಳಿ ಇಂಥ ವೈಜ್ಞಾನಿಕವಾದ, ವೈಚಾರಿಕವಾದ, ಸೈದ್ಧಾಂತಿಕವಾದ ರಾಜಕೀಯ ಆರ್ಥಿಕ ಸಿದ್ಧಾಂತಗಳನ್ನು ಅವನ್ನ ಹೆಕ್ಕಿ ತೆಗೆದು ನಮ್ಮ ವರ್ತಮಾನದ ಬದುಕಿಗೆ ಅನ್ವಯಿಸಿಕೊಳ್ಳೋದಿದೆಯಲ್ಲ, ಅದು ಬಹಳ ಮುಖ್ಯ. ಬಸವಣ್ಣನವರು 900 ವರ್ಷಗಳ ಹಿಂದೆ ಇಡೀ ಸಮಗ್ರ ಸಾಮಾಜಿಕ ವ್ಯವಸ್ಥೆಯಲ್ಲಿರುವ ಎಲ್ಲರನ್ನೂ ಕಟ್ಕೊಂಡು ಕ್ರಾಂತಿ ಮಾಡಿದ್ರಲ್ಲ, ಅದು ಆ ಕಾಲಕ್ಕಿಂತ ಹೆಚ್ಚಾಗಿ ಇವತ್ತೇ ಹೆಚ್ಚು ಪ್ರಸ್ತುತ ಯಾಕೆ ಆಗ್ತಾ ಇದೆ ಅಂದರೆ, ನಾನು ಬೆಳಗ್ಗೆ ಹೇಳಿದ ಹಾಗೆ ಇವತ್ತಿನ ಎಲ್ಲ ನೋವುಗಳಿಗೂ ನಿಜವಾದ ಔಷಧಿ, ನಿಜವಾದ ಪರಿಹಾರ ಅನ್ನೋದು ವಚನ ಸಾಹಿತ್ಯದಲ್ಲಿದೆ.
ಆ ಪರಿಹಾರವನ್ನು, ಔಷಧಿ ರೂಪದ ಪರಿಹಾರವನ್ನು ನಾವು ಎಲ್ಲ ರಂಗಗಳಲ್ಲಿ ಅಳವಡಿಸಿಕೊಳ್ಳೋಣ ಅಂತ ಕಳಕಳಿಯಿಂದ ತಮ್ಮಲ್ಲಿ ವಿನಂತಿಸಿ, ನನಗೆ ಇಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಟ್ಟ ಎಲ್ಲ ಪೂಜ್ಯರಿಗೂ ನಮಸ್ಕರಿಸ್ತೇನೆ. ಪ್ರೀತಿಯಿಂದ ಕೇಳಿದ ನಿಮ್ಮೆಲ್ಲರಿಗೂ ಧನ್ಯವಾದ. ನಮಸ್ಕಾರ.